ಓಕೆ ಸರ್, ಈಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆದು ಅಂದ್ರೆ ಈಗ ಬಿಬಿಎಂಪಿ ಇತ್ತು, ಇದೀಗ ಜಿಬಿಎ ಆಗಿ ಬದಲಾವಣೆ ಆಗಿದೆ ಸರ್. ಸುಮಾರು 2015ರಲ್ಲಿ ಚುನಾವಣೆ ಕೊನೆದಾಗಿತ್ತು. 10-11 ಚುನಾವಣೆ ಆಗಿಲ್ಲ. ಸೊ ಈ ಹಿಂದೆ ಚುನಾವಣೆ ನಡೆಯುವಂತ ಸಮಯದಲ್ಲಿ ಯಾವಾಗಲೂ ಇವಿಎಂ ಮುಖಾಂತರ ಚುನಾವಣೆಯನ್ನ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿ ಬ್ಯಾಲೆಟ್ ಪೇಪರ್ ನ ಬಳಕೆ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ ಅಂತೇಳಿ ಮುಂದಾಗಿದೆ. ಎಲ್ಲೋ ಒಂದ್ ಕಡೆ ಜನರು ಹೋಗ್ತಾರ ಸರ್ ಇದಕ್ಕೆ ಬ್ಯಾಲೆಟ್ ಪೇಪರ್ಗೆ? ಯಾಕಂತಂದರೆ ಇವು ಕಾಯ್ದೆ ಪ್ರಕಾರ ಮಾಡಿರುವಂಥದ್ದು. ಇದೇನು ನಾವು ಇವತ್ತೇ ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡ್ತಾಯಿದ್ದೇವೆ, EVM ಮಾಡ್ತಾ ಇಲ್ಲ ಅನ್ನೋದಲ್ಲ. ಕಾಯ್ದೆ ಮುಖಾಂತರ ಕಾಯ್ದೆಯಲ್ಲಿ ಮತಪತ್ರದ ಬಳಕೆ ಅಂತ ಇರೋದರಿಂದ ನಾವು ಕಾಯ್ದೆಯಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ಯಾರಾಗಲಿ, ನಾನಾಗಲಿ, ಯಾರೇ ಆಗಲಿ, ಈ ದೇಶದ ನಾಗರಿಕ ಆಗಲಿ, ಈ ರಾಜ್ಯದ ನಾಗರಿಕ ಆಗಲಿ, ಕಾಯ್ದೆಯನ್ನು ಪಾಲಿಸ್ಬೇಕಾಗ್ತದೆ. ಹೀಗಾಗಿ ಕಾಯ್ದೆ ಪ್ರಕಾರ ಇದ್ದುದನ್ನು ಅವರು ಮತಪತ್ರದ ಮುಖಾಂತರ ಅಂತ ಹೇಳಿದ್ದಾರೆ ಅಷ್ಟೇ. ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹಾಕಿದೆ ಅಂತ ವಿಪಕ್ಷದವರು ಟೀಕೆ ಸರ್. ಏನ್ ಹೇಳ್ತೀವಿ ಸರ್? ಇಲ್ಲ, ಕಾಯ್ದೆ ಇದೆ ಅಲ್ಲ, ಅಲ್ಲಿ ಕಾಯ್ದೆ ನಿಯಮಗಳು ಇರೋದರಿಂದ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರು ಯಾಕೆ ನಮ್ಗೆ ಒತ್ತಡ ಮಾಡ್ತಾರೆ? ಒತ್ತಡ ಮಾಡೋಕ್ಕೆ ಆಸ್ಪದ ಇಲ್ಲಲ್ಲ. ನಾವೇನು ಹಾಗೆ ಎಲ್ಲ ಒತ್ತಡಕ್ಕೆ ಒಳಗಾಗೋರಲ್ಲ. ಅಲ್ಲ, ಈಗ ತಮ್ಮ ಆಯೋಗಕ್ಕೆ ನಾನು ಕೇಳ್ತೀನಿ ಸರ್, ಈ ಇವಿಎಂ ಮಿಷನ್ ಮುಖಾಂತರ ಚುನಾವಣೆ ನಡೆದ್ರೆ ಏನಾಗುತ್ತೆ, ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆದ್ರೆ ಆಗುವಂತಹ ವ್ಯತ್ಯಾಸಗಳೇನು ಸರ್? ವ್ಯತ್ಯಾಸ ಏನಿಲ್ಲ, ಫಲಿತಾಂಶ ಬರ್ತದೆ. ಯಾರು ಗೆಲ್ತಾರೋ ಅವರು ಕಾರ್ಪೊರೇಟರ್ ಆಗ್ತಾರೆ. ವ್ಯತ್ಯಾಸ ಏನಾಗೋದಿದೆ? ವೇಳೆ ವ್ಯತ್ಯಾಸ ಆಗ್ತದೆ ಅಷ್ಟೇ. ಈಗ ನೀವು ಮಧ್ಯಾಹ್ನ 12 ಗಂಟೆ ಒಳಗೆ ರಿಸಲ್ಟ್ ಬರುವಂಥದ್ದು ಒಂದು 4-5 ತಾಸು ಹೆಚ್ಚಿಗೆ ತಗೋತದೆ. ಯಾಕಂದರೆ ಎಣಿಕೆ ಮಾಡ್ಕೋತ ಕೂತ್ಕೋಬೇಕಲ್ಲ. ಅಷ್ಟು ಬಿಟ್ಟರೆ ಏನಿದೆ? ಹಳೆ ಪದ್ಧತಿ ಇದು, ಅದೇ ಮುಂದುವರೆದಿದೆ. ಈಗಲೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಮತಪತ್ರಿಕೆ ಮುಖಾಂತರ ಮಾಡ್ತಾಯಿದ್ದಾರೆ. ಸಹಕಾರ ಚುನಾವಣೆಗಳಲ್ಲೂ ಕೂಡ ಮತಪತ್ರಿಕೆ ಮಾಡ್ತಾಯಿದ್ದಾರೆ. ವಕೀಲರ ಸಂಘದ ಚುನಾವಣೆಗಳಲ್ಲೂ ಕೂಡ ಮತಪತ್ರಿಕೆ ಮಾಡ್ತಾಯಿದ್ದೇವೆ. ಅದೇನು ಬೇರೆ ಏನಲ್ಲ, ಅದು ನಿಷಿದ್ಧವಾದಂಥದ್ದಲ್ಲ. ಇಟ್ ಈಸ್ ನಾಟ್ ಬ್ಯಾನ್ಡ್ ಆರ್ ಬಾರ್ಡ್ ಬೈ ದಿ ಲಾ. ತಮ್ಮ ಆಯೋಗಕ್ಕೆ ಏನಾದರೂ ಇಲ್ಲ ಬ್ಯಾಲೆಟ್ ಪೇಪರ್ ಬೇಡ, ಇವಿಎಂ ಬೇಕು, ಇಲ್ಲ ಇವಿಎಂ ಬೇಡ ಬ್ಯಾಲೆಟ್ ಪೇಪರ್ ಬೇಕು ಅಂತ ಏನಾದರೂ ಯಾರಾದರೂ ದೂರು ಕೊಟ್ಟಿರೋದಾಯ್ತು, ಇಲ್ಲ ಏನಾದರೂ ತಮಗೆ ದೂರ ಏನಾದರೂ ಬಂದಿದೆಯಾ ಸರ್? ಅದು ಬಂದಿರುತ್ತೆ, ಯೂಶಲಿ ಬಂದಿರದೆ ರಾಜಕೀಯ ಪಕ್ಷಗಳು ಕೊಟ್ಟಿದ್ದಾರೆ. ಬಟ್ ಕಾಯ್ದೆ ಇದೆಯಲ್ಲ, ಅಲ್ಲಿ ಕಾಯ್ದೆ ಫಾಲೋ ಮಾಡಬೇಕಾಗ್ತದೆ ಅಷ್ಟೇ. ಯಾವ ಥರ ದೂರು ಬಂದಿದೆ ಸರ್? ಅದು ಮಾಡಬೇಡ್ರಿ, ಮತಪತ್ರ ಮುಖಾಂತರ ಮಾಡಬೇಡ್ರಿ, EVM ಮುಖಾಂತರ ಮಾಡಿರಿ ಅಂತ ಹೇಳ್ತಾರೆ ಅಷ್ಟೇ. ಇತ್ತೀಚೆಗೆ ಕಳೆದ 2-3-4 ದಿನದಿಂದಷ್ಟೇ ವಿರೋಧ ಪಕ್ಷದವರು ತಮ್ಮನ್ನ ಭೇಟಿ ಮಾಡಕ್ ಬಂದಿದ್ರು ಅಂತೇಳಿ ಮಾಹಿತಿ ಇದೆ ಸರ್. ಯಾವ ಒಂದು ವಿಚಾರ? ವಿರೋಧ ಪಕ್ಷದವರು ಬಂದಿದ್ದರು, ಸರ್ಕಾರ ವತಿಯಿಂದ MLAಗಳು ಬಂದಿದ್ದರು, ಮಿನಿಸ್ಟರ್ಗಳು ಬಂದಿದ್ದರು. ಯಾಕಂದರೆ ಮತದಾರರ ಪಟ್ಟಿ ವಿಷಯಕ್ಕೆ ಬಂದಿದ್ದರು ಅವರು. ಯಾಕಂದರೆ ವಾರ್ಡ್ದಲ್ಲಿ ಇದ್ದಂಥವ್ರು, ಪೋಲಿಂಗ್ ಒಂದೊಂದು ಬೂತ್ನಲ್ಲಿ ಇದ್ದಂಥವ್ರು, ಆ ಕಡೆ ಈ ಕಡೆ ಹೆಸರು ಹೋಗಿರ್ತದೆ, ಇದನ್ನೆಲ್ಲ ಸರಿಪಡಿಸ್ರಿ ಅಂತ ಹೇಳಿಕ್ಯಾರ ಅವರು ದೂರು ಕೊಡಲಿಕ್ಕೆ ಬಂದಿದ್ದರು. ಅವುಗಳೆಲ್ಲ ದೂರುಗಳನ್ನು ಒಂದಷ್ಟು ಸುಮಾರು ದೂರುಗಳು ಬಂದಿದ್ದವು. ಯಾರಿಂದ? ಮತದಾರರಿಂದ, ರಾಜಕೀಯ ಪಕ್ಷಗಳಿಂದ. ಆ ಬಂದಂಥ ದೂರುಗಳನ್ನು ನಾವು ಪರಿಶೀಲಿಸಿ ಕ್ರಮ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಫೈನಲ್ ಮತದಾರರ ಪಟ್ಟಿಯನ್ನು ನಾವು ಏಪ್ರಿಲ್ 18ನೇ ತಾರೀಕಿಗೆ ಬಿಡುಗಡೆಗೊಳಿಸಿದ್ದೇವೆ. ಎಲ್ಲವನ್ನು ಸರಿಪಡಿಸಿ ಮಾಡಿದ್ದೀವಿ ನಾವೀಗ ಮತದಾರರ ಪಟ್ಟಿಯನ್ನು. ನೀವು ಹೇಳಿದ್ದು ಮತದಾರರ ಪಟ್ಟಿ ವಿಷಯಕ್ಕೆ ಬಂದಿದ್ದರು ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.